ಲಾಂಗ್ ಸೈಟೆಡ್ನೆಸ್ ಇಲ್ಲ ಅಂತ ಹೇಳಿದ್ರೆ ಹೈಪರ್ ಮೆಟ್ರೋಪಿಯಾ. ಯಾರಿಗೆ ಈ ತೊಂದರೆ ಇರುತ್ತೋ ಅವ್ರಿಗೆ ಫಾರ್ ಆಫ್ ದೂರದ್ದು ಅದು ಪಕ್ಕಾ ಕಾಣುತ್ತೆ, ಮಂಜಿಲ್ದಿರೋ. ಹತ್ತಿರ ಇರೋದು ಮಂಜೆ ಕಾಣುತ್ತೆ. ದ ಇಮೇಜ್ ಆಫ್ ಅ ನಿಯರ್ ಆಬ್ಜೆಕ್ಟ್ ಇಸ್ ಫೌಂಡ್ ಬಿಹೈಂಡ್ ದ ರೆಟಿನಾ ಆಫ್ ದ ಐ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಚಿತ್ರನ 25 ಸೆಂಟಿಮೀಟ್ರ್ ಇದು ಅಂತ ತಿಳ್ಕೊಳ್ಳಿ. ಇದು ಮೋರ್ ದೆನ್ 25 ಸೆಂಟಿಮೀಟರ್ಸ್. ಈ ಮಯೋಪಿಕ್ ಪರ್ಸನ್ಗೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಹೈಪರ್ ಮೆಟ್ರೋಪಿಕ್ ಪರ್ಸನ್ಗೆ ದೂರದಿಂದ ಹಿಡಿದು ಇಲ್ಲಿವರೆಗೂ, ಇದು 25, ಇಲ್ಲಿವರೆಗೂ ಅದು ಪಕ್ಕಾ ಕಾಣುತ್ತೆ, ಈಸ್ ವಿಸಿಬಲ್. ಆಯಿತಾ? ಸೊ ಇದು ನಿಯರ್ ಪಾಯಿಂಟ್ ಅವ್ರಿಗೆ, ಆಯಿತಾ, ಇಟ್ ವಿಲ್ ಬಿ ಮೋರ್ ದೆನ್ 25 ಸೆಂಟಿಮೀಟರ್. ಇಲ್ಲಿಂದ ಇಲ್ಲಿಗೆ ಅವ್ರಿಗೆ, ರೈಟ್, ನಾಟ್ ಕ್ಲಿಯರ್ ಅಂತ ಹೇಳ್ತಾರೆ. ಸರಿನಾ? ಇದು ತೊಂದರೆ. ಏನಕ್ಕೆ ಇದಾಗುತ್ತೆ ಅಂತ ಹೇಳಿದ್ರೆ, ಇನ್ಕ್ರೀಸ್ ಇನ್ ದ ಫೋಕಲ್ ಲೆಂತ್ ಆಫ್ ದ ಹ್ಯೂಮನ್ ಐ ಲೆನ್ಸ್. ಈ ಲೆನ್ಸಿಂದು ಫೋಕಲ್ ಲೆಂತ್ ಹೆಚ್ಚಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ದ ಸೈಜ್ ಆಫ್ ದ ಐಬಾಲ್ ಬಿಕಮ್ಸ್ ಟೂ ಸ್ಮಾಲ್. ಈ ಕಣ್ಣು, ಆಯಿತಾ, ಈ ಸೈಜ್ ಇದೆಯಲ್ಲ ಪುಟ್ಟದಾಗ್ಬಿಡುತ್ತಂತೆ. ಸೊ ಈ ಥರ ಕಾಸಸ್ಸು. ಕರೆಕ್ಷನ್ ಏನಂತ ಹೇಳಿದ್ರೆ, ಕರೆಕ್ಷನ್ ಬೈ ಯೂಸಿಂಗ್ ಕಾನ್ವೆಕ್ಸ್ ಲೆನ್ಸ್ ಆಫ್ ಅ ಸೂಟಬಲ್ ಫೋಕಲ್ ಲೆಂತ್. ಹೇಗೆ ಕರೆಕ್ಟ್ ಮಾಡೋದು ಅಂತ ಹೇಳಿದ್ರೆ, ಕಾನ್ವೆಕ್ಸ್ ಲೆನ್ಸ್ ಉಪಯೋಗಿಸ್ಬೋದು. ಅದು ಹೇಗೆ ಕಾನ್ವೆಕ್ಸ್ ಲೆನ್ಸ್ ಇದನ್ನು ಕರೆಕ್ಟ್ ಮಾಡುತ್ತೆ ಅಂತ ಹೇಳಿ ಆಮೇಲೆ ಕಲಿಯೋಣ. ಮೊದಲನೇದಾಗಿ ಈ ತೊಂದರೆ ನೋಡೋಣ. ಏನು ತೊಂದರೆ? ಇಫ್ ಎನಿ ಆಬ್ಜೆಕ್ಟ್ ವಿತಿನ್ ದಿಸ್ ಸ್ಪೇಸ್, ಇಲ್ಲಿ ಈ 25ರಿಂದ ಈ ನಿಯರ್ ಪಾಯಿಂಟ್ವರೆಗೂ ನಾವೇನೇ ಆಬ್ಜೆಕ್ಟ್ ಇಟ್ರು ಇವ್ರ ಕಣ್ಣಲ್ಲಿ ಹೇಗೆ ಕಾಣುತ್ತೆ ಅಂತ ಹೇಳಿದ್ರೆ, ಸೊ ಈ ರೀತಿಯಲ್ಲಿ, ಆಯಿತಾ, ಕಣ್ಣು ಹಿಂದೆ ಅದು ಕಾನ್ವರ್ಜ್ ಆಗುತ್ತೆ. ಸೊ ಕಣ್ಣು ಹಿಂದೆ ಅದು ಶಾರ್ಪ್ ಇಮೇಜ್ ಕ್ರಿಯೇಟ್ ಮಾಡುತ್ತೆ. ಸೊ ಈ ಐ ಬಾಲು ಇನ್ನು ಸ್ವಲ್ಪ ದೊಡ್ಡದಾಗಿದ್ದಿದ್ದು, ಇಲ್ಲ ರೆಟಿನ ಹಿಂದೆ ಇದ್ದಿದ್ದರೆ ಈ ಆಬ್ಜೆಕ್ಟ್ ಸರಿ ಕಾಣೋದು. ಸೊ ಇದು ತೊಂದರೆ. ಹೇಗೆ ಕರೆಕ್ಟ್ ಮಾಡ್ತಾ ಇದ್ದೀವಿ ಇದನ್ನು? ಕಾನ್ವೆಕ್ಸ್ ಲೆನ್ಸ್ ಉಪಯೋಗಿಸ್ಕೊಂಡು. ಸೊ ಈ ಎಕ್ಸ್ಪೆರಿಮೆಂಟ್ ನೋಡೋಣ ಇವಾಗ. ನಿಮ್ಮ ರೆಟಿನಾ ಮತ್ತು ಲೆನ್ಸು, ಇವಾಗ ರೆಟಿನಾ ಅಕಸ್ಮಾತ್ ಹಿಂದೆ ಇದ್ದಿದ್ರೆ ಆಬ್ಜೆಕ್ಟು ಪಕ್ಕ ಕಾಣೋದು, ಆದರೆ ಅಷ್ಟು ಹಿಂದಿಲ್ಲ. ಸೊ ಇವಾಗ ಕಾನ್ವೆಕ್ಸ್ ಲೆನ್ಸ್ ಎದುರುಗಡೆ ಇಟ್ಟರೆ ಏನಾಗುತ್ತೆ? ನಿಮ್ಮ ಶಾರ್ಪ್ ಇಮೇಜು ರೆಟಿನಾ ಮೇಲೆ ಕ್ರಿಯೇಟ್ ಆಗುತ್ತೆ, ಫಾರ್ಮ್ ಆಗುತ್ತೆ ಅಲ್ವಾ? ಸೊ ದಿಸ್ ಇಸ್ ದ ಕರೆಕ್ಷನ್ ಆಫ್ ಯುವರ್ ಹೈಪರ್ ಮೆಟ್ರೋಪಿಕ್ ಪರ್ಸನ್. ಹೇಗಾಗುತ್ತೆ ಇದು? ರೇ ಡಯಾಗ್ರಾಮ್ ಪ್ರಕಾರ ಹೇಗಾಗುತ್ತೆ ಅಂತ ಹೇಳಿದ್ರೆ, ದ ಲೆನ್ಸ್ ರಿಫ್ರಾಕ್ಟ್ಸ್ ದ ಇನ್ಕಮಿಂಗ್ ರೇ ಮೋರ್ ಟುವರ್ಡ್ಸ್ ದ ಪ್ರಿನ್ಸಿಪಲ್ ಆಕ್ಸಿಸ್ ಬಿಫೋರ್ ಎಂಟ್ರಿಂಗ್ ದ ಐಸ್, ಅಲೋವಿಂಗ್ ದೆಮ್ ಟು ಕಾನ್ವರ್ಜ್ ಆ್ಯಂಡ್ ಫೋಕಸ್ ಆನ್ ದ ರೆಟಿನಾ. ಇದನ್ನು ಇಲ್ಲಿ ಬಿಡಿಸಿ ಹೇಳ್ತೀನಿ ಹೌ ಇಟ್ ಹ್ಯಾಪನ್ಸ್ ಅಂತ ಹೇಳಿ. ಸೊ ಇದು ನಿಮ್ಮ ರೇ ಡಯಾಗ್ರಾಮ್. ಹೇಗೆ ಅಂತ ಹೇಳಿದ್ರೆ, ದ ನಿಯರ್ ಪಾಯಿಂಟ್ ಆಫ್ ಅ ಹೈಪರ್ ಮೆಟ್ರೋಪಿಕ್ ಪರ್ಸನ್, ಇದು 25 ಸೆಂಟಿಮೀಟರ್ ಅಂತ ಹೇಳಿದ್ರೆ, ಇಟ್ ವಿಲ್ ಬಿ ಮೋರ್ ದೆನ್ 25 ಸೆಂಟಿಮೀಟರ್. ಇಲ್ಲಿಡೋಣ, ಮೋರ್ ದೆನ್ 25 ಸೆಂಟಿಮೀಟರ್ ಅಂತ ಹೇಳಿದ್ರೆ ಅವ್ರಿಗೆ ಇಲ್ಲೆಲ್ಲ ಕ್ಲಿಯರಾಗಿ ಕಾಣುತ್ತೆ. ಈ ಭಾಗ ನಾಟ್ ಕ್ಲಿಯರ್, ಇಲ್ಲಿ ಕ್ಲಿಯರ್. ಸರಿನಾ? ಸೊ ನಾವು ಇಲ್ಲೇನೇ ಇಟ್ಟರು ಏನಾಗುತ್ತೆ ಅವ್ರಿಗೆ, ಇಂಥ ಜಾಗದಲ್ಲಿ ಏನೇ ಇಟ್ಟರು ನಾವು ಕಣ್ಣು ಹಿಂದೆ ಅವೆರಡು ಲೆನ್ಸ್ ಕಾನ್ವರ್ಜ್ ಆಗಿ, ಲೈಟು ಕಾನ್ವರ್ಜ್ ಆಗಿ ಇಮೇಜು, ಶಾರ್ಪ್ ಇಮೇಜ್ ಹಿಂದೆ ಫಾರ್ಮ್ ಆಗುತ್ತೆ. ಸೊ ಇದನ್ನು ಕರೆಕ್ಟ್ ಮಾಡೋದಕ್ಕೆ ಏನು ಮಾಡಬೇಕು ನಾವು? ಕಾನ್ವೆಕ್ಸ್ ಲೆನ್ಸ್ ಉಪಯೋಗಿಸ್ಬೇಕು. ಆಯಿತಾ? ಸೊ ನಾವು ಆಬ್ಜೆಕ್ಟ್ನ ಇಲ್ಲಿಟ್ರೆ, ಸೊ ಏನು ಮಾಡ್ತಿದ್ದೋ, ಇದು ಬೇಡ, ಪಾಯಿಂಟ್ ಆಬ್ಜೆಕ್ಟ್ ತೊಗೊಳೋಣ, ಪುಟ್ಟು ಆಬ್ಜೆಕ್ಟ್ ತೊಗೊಳೋಣ. ಸೊ ಇದೇನು ಮಾಡುತ್ತಿದ್ದು, ಇದು ಬೆಂಡ್ ಮಾಡುತ್ತೆ. ಹೇಗೆ? ಟುವರ್ಡ್ಸ್ ದ ಪ್ರಿನ್ಸಿಪಲ್ ಫೋಕಸ್.
ಸರಿನಾ? ಈ ರೀತಿಯಲ್ಲಿ ಇದೊಂದು ಸ್ವಲ್ಪ ಸರಿ ಮಾಡಬೇಕು. ಅದಲ್ಲ, ಸೊ ಇದು ಆನ್ ದ ರೆಟಿನಾ ಕಾನ್ವರ್ಜ್ ಆಗುತ್ತೆ. ಸೊ ಈ ರೀತಿ ನಿಮ್ಮ ಇಮೇಜು ಇಲ್ಲಿ ಫಾರ್ಮ್ ಆಗಿ ಕಾಣುತ್ತೆ. ಅರ್ಥ ಆಯ್ತಾ? ಸೊ ಲೈಟ್ ಫ್ರಮ್ ದಿಸ್ ಪಾಯಿಂಟ್, ಇದು ಆ್ಯಕ್ಚುಯಲ್ ಪೊಸಿಷನ್ ಆಫ್ ದ ಆಬ್ಜೆಕ್ಟ್ ಅಲ್ವಾ? ಇದು ನಿಮ್ಮ ಆಬ್ಜೆಕ್ಟ್, ಇದು ಇಮೇಜ್ ಪ್ರೊಡ್ಯೂಸ್ ಬೈ ಯೋರ್ ಕಾನ್ವೆಕ್ಸ್ ಲೆನ್ಸ್. ದಿಸ್ ಇಸ್ ದ ನ್ಯೂ ಆಬ್ಜೆಕ್ಟ್ ಫಾರ್ ಯುವರ್ ಐ. ಅರ್ಥ ಆಯ್ತಾ? ಇದೆಲ್ಲಿದೆ? ಇಟ್ ಇಸ್ ವಿತಿನ್ ಅ ಸ್ಪೇಸ್ ವೆರ್ ಇನ್ ದ ಹೈಪರ್ಮೆಟ್ರೋಪಿಕ್ ಪರ್ಸನ್ ಕ್ಯಾನ್ ಸಿ. ಸೊ ಇದು ನಿಮ್ಮ ಕರೆಕ್ಷನ್. ಅರ್ಥ ಆಯ್ತಾ? ಸೊ ದಿಸ್ ಈಸ್ ಯುವರ್ ನಿಯರ್ ಪಾಯಿಂಟ್ ಅಲ್ವಾ? ಸೊ ನಿಯರ್ ಪಾಯಿಂಟ್ ಇಲ್ಲಿದೆ. ಇಲ್ಲಿಂದ 25 ಸೆಂಟಿಮೀಟ್ರ್ವರೆಗೂ ಏನೇ ಇಟ್ರೂ ಈ ಲೆನ್ಸು ಹಿಂದೆ ಬರಂಗೆ ಮಾಡುತ್ತೆ. ಸೊ ಅವಾಗೇನಾಗುತ್ತೆ? ಥಿಂಗ್ಸ್ ವಿಲ್ ಬಿ ವೆರಿ ಕ್ಲಿಯರ್. ಸರಿನಾ? ಸೊ ಇದನ್ನು ಪಾಸ್ ಮಾಡಿಕೊಂಡು ಮೇಲಿಂದ ಕೆಳಗೆ ಬರ್ಕೊಂಬಿಡಿ. ಕೊನೆಯದಾಗಿ ವಿಡಿಯೋ ಕೂಡ ಒಂದ್ಸತಿ ನೋಡ್ಬಿಡಿ.